ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಕೇಂದ್ರ ಬೃಂದ ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ, ಅದೇ ರೀತಿ ನಮ್ಮ ಚಿನ್ಪಲ್ಲಿ ಗೋಪಾಲಣ್ಣವರೇ, ನಮ್ಮ ಕಿಟ್ಟಣ್ಣವರೇ, ಚಂದ್ರ, ನಮ್ಮದೇ ವೇಗಮೋಡ ಕೃಷ್ಣಣ್ಣವರೇ, ನಮ್ಮ ಚಲಪತಿ ಗೌಡ್ರೆ, ನಮ್ಮ ಯುವಗಳು ಏನೋ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಸಹ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ನಾನು ಮೊನ್ನೆ ಒಂದು ಸಭೆಯಲ್ಲೂ ಸಹ ಮಾತಾಡಿದೆ. ನಾಗನ ಮೇಲೆ ಒಂದು ಆಪಾದನೆ ಸೃಷ್ಟಿ ಮಾಡಿದ್ದು ಅದೇ ನಿಜಾಂಶ ಎಲ್ಲಿಲ್ಲ ಅದರಲ್ಲಿ. ಬಹುಶಃ ಆ ನಿಟ್ಟಿನಲ್ಲಿ ಮೊನ್ನೆನೇ ಹೇಳಿದರು, ಇದನ್ನು ಕಡಖಂಡಿತವಾಗಿ ಈ ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಇದು ನಮ್ಮ ಕಾರ್ಯದರ್ಶಿಗಳಿಗೆ ಈ ಅನುಕೂಲ ಮಾಡಿಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಸಹ ಸುಮಾರು ಸಲ ನನ್ನ ಹತ್ರ ಸಹ ಅಂದಿದ್ರು. ಅದೇ ರೀತಿ ಏನು ನಿಮ್ಮ ಒಂದು ಬೇಡಿಕೆ ಇತ್ತು, ಬಹುಶಃ ಮುಖ್ಯ ಮೇಯ್ನು ನಮ್ಮ ನಾಗಣ್ಣವರ ಒಂದು ಏರುಧ್ವನಿಯಲ್ಲೇ ನಿಮಗೆ ಇವತ್ತಿನ ದಿನ 5 ಲಕ್ಷ ರೂಪಾಯಿ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬಹುಶಃ ಕೆಲವರು ಅದೇ ಒಂದು ನಿಟ್ಟಿನಲ್ಲಿ ಇನ್ನೂ 10-15 ದೊಡ್ಡ ಕಡಿಮೆ ಐತೆ ನಮ್ಮನ್ನೇ ಲಾಸ್ಟ್ ಟೈಮ್ ನಮ್ಮ ನಾಗನ ಚುನಾವಣೆಯಲ್ಲಿ ಇದನ್ನೆಲ್ಲ ಸೃಷ್ಟಿ ಮಾಡಿದರು ಕೆಲವರು ಪಾಪ ಅಂತ ಕೆಲವು ಕಾರ್ಯದರ್ಶಿಗಳು ಇಲ್ಲಿ ಬಂದಿಲ್ಲ ಅನ್ಸ್ತದೆ. ಅಂದರೆ ಎಲ್ಲರೂ ಅಲ್ಲ, ಕೆಲವರು ಸೃಷ್ಟಿ ಮಾಡೋದು ಭಾಳ ಸುಲಭ, ಆದರೆ ಆ ಮಾತನ್ನು ಮತ್ತೆ ಆರಿಸ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಬಹುಶಃ ಏನೇ ಇಲ್ಲಿ ವಾಸ್ತವಾಂಶ ಮಾತಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ಬೋದು. ನಿಜ ಇದ್ದಿದ್ರೆ ನಿಜ ಅಂತ ಹೇಳ್ಬಿಟ್ಟು ಮಾಡುವಂಥ ಕೆಲಸ ಮಾಡೇ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಏನು ನಿಮ್ಮ ಒಂದು ಸಹಕಾರ, ಸುಮಾರು ಜನ ಕಾರ್ಯದರ್ಶಿಗಳ ಸಹಕಾರದಿಂದ ಈಗ ನಾಗಣ್ಣ ಆಗಿರ್ಬೋದು, ನಾನಾಗಿರ್ಬೋದು, ನಿಮ್ಮ ಸಹಕಾರನೂ ನಾವು ಇವತ್ತಿನ ಇಲ್ಲಿ ಕೂರಬೇಕಾದ್ರೆ ನಿಮ್ಮ ಸಹಕಾರ ಸಹ ಜಾಸ್ತಿ ಇದೆ. ಬಹುಶಃ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊತೀವಿ, ಆಚೆ ಹೇಳ್ಕೊಳಕ್ಕಾಗಲ್ಲ. ಅದೇ ರೀತಿಯಲ್ಲಿ ಏನು ಇವತ್ತು ದಿನ ತಾವೆಲ್ಲರೂ ನಮ್ಮ ಡೈರಿ ಮೊನ್ನೆನೇ ಫಸ್ಟ್ ಮೀಟಿಂಗ್, 2ನೇ ಮೀಟಿಂಗಲ್ಲೇ ಮಾಡಬೇಕು ಅನ್ನೋ ಒಂದು ನಮಗೂ ಒಂದು ಚಪಲ ಇತ್ತು. ಆ ನಿಟ್ಟಿನಲ್ಲಿ ಆವಾಗ ಸ್ವಲ್ಪ ಈ ಅಡ್ಮಿನಿಸ್ಟ್ರೇಷನ್ ಪೀರಿಯಡಲ್ಲಿ ಸ್ವಲ್ಪ ಏರುಪೇರಾಗಿತ್ತು. ಸುಮಾರು 18-20 ಕೋಟಿ ರೂಪಾಯಿ ನಷ್ಟದಲ್ಲಿತ್ತು ಡೈರಿ ಆವಾಗ. ಅದನ್ನು ಪ್ರಸ್ತಾಪ ಮಾಡಿದಾಗ ನಾಗಣ್ಣವರೇ ಹೇಳಿದಾಗ ಒಂದು ಲೆವೆಲ್ಗೆ ಸರಿಪಡಿಸ್ಬಿಟ್ಟು ಒಂದು 2-3 ಮೀಟಿಂಗಲ್ಲಿ ಇದನ್ನು ನಾವು ಅವ್ರ ಬೇಡಿಕೆಯನ್ನು ಈಡೇರಿಸುವಂಥ ಕೆಲಸ ಮಾಡಂತ ಹೇಳ್ಬಿಟ್ಟು ಈಗ ಒಂದು ಲೆವೆಲ್ಗೆ ಒಂದು ಮಟ್ಟಕ್ಕೆ ಬಂದಿದೆ. ಮೋಸ್ಟ್ಲಿ ಮಾರ್ಚಿಗೆ ಒಂದು 8-10 ಕೋಟಿ ಲಾಭ ಬರ್ಬೋದ್ರಿಂದ ಮಾರ್ಚಿಗೆ ಈ 18 ಕೋಟಿ ಹೋಗಿ ಮತ್ತೆ ಒಂದು 8-10 ಕೋಟಿ ಲಾಭ ಬರುವಂಥ ಒಂದು ಸೂಚನೆ ಇದೆ. ಬಹುಶಃ ಅದೆಲ್ಲನೂ ಸಹ ನಮ್ಮ ಏನು ಉತ್ಪಾದಕರು ಒಂದು ಒಳ್ಳೆಯ ಗುಣಮಟ್ಟದ ಹಾಲು ಕೊಡ್ತಾ ಇದ್ದಾರೆ. ಅದರಲ್ಲೂ ನಿಮ್ಮ ಒಂದು ಸಹಕಾರದಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಡೈರಿಗಳಲ್ಲಿ ಒಳ್ಳೆಯ ಕೆಲಸ ಮಾಡಿ ಆ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡೋದ್ರಿಂದ ಬಹುಶಃ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಡೈರಿ ನಮ್ಮ ಹೆಡ್ ಆಫೀಸ್ ಡೈರಿ, ನಮ್ಮ ಮುಖ್ಯ ಡೈರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಹೆಚ್ಚಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಉದ್ಧಾರಣೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಮುಂದಿನ ದಿನಗಳಲ್ಲೂ ಸಹ ಕ್ವಾಲಿಟಿಯನ್ನು ದಯವಿಟ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರು ಬಹುಶಃ ಕಾರ್ಯದರ್ಶಿಗಳಿಗೆ 5 ಲಕ್ಷ ಮತ್ತು ಟೆಸ್ಟರ್ಗೆ 3 ಲಕ್ಷ ಮತ್ತು ಅಲ್ಲಿರ್ತಕ್ಕಂಥ ಹೆಲ್ಪರ್ಗೆ 2 ಲಕ್ಷ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿನ್ನೆ ಒಂದು ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನದ ಪ್ರಕಾರ ಎಲ್ರಿಗೂ ಸಹ ಅನುಕೂಲ ಆಗಲಿ. ಮುಂದಿನ ಸಹ ಇದೇ ರೀತಿಯಲ್ಲಿ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಡೈರಿ ಇನ್ನೂ ಹೆಚ್ಚಿನ ಒಂದು ಲಾಭದಾಯಕ ಬಂದಾಗ ಇನ್ನೂ ಒಂದು ಒಳ್ಳೆಯ ಗುಣಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿಲ್ಲಿ ಕರೆಸಿ ಮಾತಾಡ್ತಾ ನಮಗೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.